ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋಕು ಕಾಸಿಲ್ವಾ? ಜಾತ್ರೆ ಊಟ ಸಂಘ ಸಂಸ್ಥೆಗಳಿಗೆ ಕಾಯ್ತಾ ಕೂರ್ಬೇಕಾ ಮಕ್ಕಳು? ಯಾರಾದ್ರೂ ಊಟ ಕೊಡಿ ಎಡವಟ್ಟು ಮಾಡ್ತಾ ಸರ್ಕಾರ? ಇದು ಊಟ ಕೊಡಿ ಪ್ಲೀಸ್ ಸ್ಟೋರಿ. ಮಕ್ಕಳಿಗೆ ಊಟ ನೀಡೋಕೆ ಶಿಕ್ಷಣ ಇಲಾಖೆ ಹತ್ರ ಹಣ ಇಲ್ವಾ? ಹಾಗಾದ್ರೆ ಹಬ್ಬ ಜಾತ್ರೆಗಳಲ್ಲಿ ಮಕ್ಕಳಿಗೆ ಊಟ ಹಾಕುವಂತ ದುಸ್ಥಿತಿ ಎದುರಾಯ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಶಿಕ್ಷಣ ಇಲಾಖೆ ಸುತ್ತೋಲೆಯಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟುಗಳು ಆಗ್ತಲೇ ಇದೆ. ಜಾತ್ರೆ ಹಬ್ಬಗಳಲ್ಲಿ ಮಕ್ಕಳಿಗೆ ಊಟ ನೀಡಬಹುದು ಅಂತ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸಸ್ಯಾಹಾರ ಊಟವನ್ನ ಮಕ್ಕಳಿಗೆ ಕೊಡಬಹುದು ಅಂತ ಇಲಾಖೆ ಹೇಳಿದೆ. ಇಲ್ಲೂ ಒಂಥರ ಈ ಧರ್ಮದಂಗಲ್ ಸ್ಟಾರ್ಟ್ ಆಗಿದೆ ಅನ್ನೋ ವಿಷಯ ಈಗ ಚರ್ಚೆಗೆ ಬಂದಿರೋದು. ದಾನಿಗಳು ನೀಡುವಂತ ಊಟವನ್ನೇ ಮಕ್ಕಳು ಅವಲಂಬಿಸಬೇಕಾ? ಹಾಗಾದ್ರೆ ಆಹಾರ ಪದ್ಧತಿಯ ಸಂಸ್ಕೃತಿಯಲ್ಲೂ ಕೂಡ ಈಗ ಧರ್ಮದ ಲೇಪನ ಅಂಟಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಸಸ್ಯಾಹಾರವನ್ನೇ ನೀಡಬೇಕು ಅಂತ ಹೇಳಿರೋದಕ್ಕೆ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ಹಬ್ಬ ಜಾತ್ರೆಗಳಲ್ಲಿ ಆಹಾರಕ್ಕೆ ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ ಇಲಾಖೆಗೆ ಪೋಷಕರು ಈಗ ಬೈತಾ ಇದ್ದಾರೆ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವಿಶೇಷ ಭೋಜನ ಶಾಲೆಗಾಗಿ ನಾವು ನೀವು ಯೋಜನೆ ಅಂತೆಲ್ಲ ಮಾಡಿದ್ದಾರೆ. ಮಕ್ಕಳಿಗೆ ದಾನಿಗಳು ಊಟದ ವ್ಯವಸ್ಥೆಯನ್ನ ಮಾಡಬಹುದು ವಿಶೇಷ ಸಂದರ್ಭದಲ್ಲಿ ಅಂತ ಹೇಳಿ ಆದೇಶದಲ್ಲಿ ಉಲ್ಲೇಖ ಆಗಿದೆ. ದಾನಿಗಳಿಂದ ನೆರವು ಪಡೆಯೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ವಿಶೇಷ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀವು ಆ ಸಂದರ್ಭದಲ್ಲಿ ಕೊಡಬಹುದು ಅಂತ. ಯಾರ್ಯಾರಿಗೆ ಅವಕಾಶ ಇದೆ ಅಂದ್ರೆ ಈ ಸಂಘ ಸಂಸ್ಥೆಗಳಿರ್ಬೋದು, ಸಾರ್ವಜನಿಕರು ಊಟವನ್ನ ಕೊಡಬಹುದು ಮಕ್ಕಳಿಗೆ ಅಂತ ಆದೇಶದಲ್ಲಿ ಆದೇಶದಲ್ಲಿ ಇದೆ. ಬಟ್ ಈಗ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಿದೆ. ಅಂದ್ರೆ ಸಸ್ಯಾಹಾರವನ್ನೇ ಕೊಡಬೇಕು ಅಂತ ಹೇಳ್ತಿದ್ದೀರಲ್ಲ, ಇದು ಯಾಕೆ ಅಂತ ಪೋಷಕರು ಕೇಳ್ತಾ ಇದ್ದಾರೆ. ಮತ್ತೆ ದಾನಿಗಳಿಂದ ಯಾಕೆ ನಿರೀಕ್ಷೆ ಮಾಡ್ತಿದ್ದೀರಾ ಅಂತಾನೂ ಪ್ರಶ್ನೆ ಎದ್ದಿದೆ. ನೀವು ಮಧ್ಯಾಹ್ನದ ಬಿಸಿ ಊಟವನ್ನ ಪೌಷ್ಟಿಕಾಂಶ ಕೊಡಿ ಅಂತ ಹೇಳಿದ್ರೆ ನೀವು ನಾನ್ ಕೊಡಲ್ಲ, ಊರಿನ ಜಾತ್ರೆ ಅಕಸ್ಮಾತ್ ಅದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತಪ್ಪ, ಅವ್ರು ಯಾವ್ದು ಕಂಟ್ರೋಲ್ ಇಲ್ಲ ಅಲ್ಲ, ಖಂಡಿತ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಸಸ್ಯಾಹಾರನೇ ಕೊಡಬೇಕು ಅನ್ನೋದು ಒಂದು ರೀತಿಯ ಆಹಾರದ ಕ್ರಮವನ್ನ ಮೇಲೇರ್ತಾ ಇದ್ದೇವೆ. ಏನ್ ಸತ್ಯ ಇದು? ಅಲ್ಲಪ್ಪ, ಇಡೀ ದೇಶದಲ್ಲಿ ನೀವು ಮೀಟನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅತ್ಯಧಿಕ ಇದನ್ನ ಗಳಿಸ್ತಾ ಇದ್ದೀರಿ. ಇಲ್ಲಿ ಬಂದು ಸಸ್ಯಾಹಾರಿ ಕೊಡಿ ಅನ್ನೋದ್ರ ಹಿಂದೆ ಏನು ಹುನ್ನಾರ ಏನಿದೆ? ಆಮೇಲೆ ನೀವ್ಯಾರು ಹೇಳೋದಕ್ಕೆ? ಏನು ಸರ್ಕಾರ ಕಾನೂನುಬದ್ಧವಾಗಿ ಮಕ್ಕಳಿಗೆ ಪೌಷ್ಟಿಕಾಂಶದ ಬಿಸಿ ಊಟವನ್ನ, ಹಾಲನ್ನ, ಮೊಟ್ಟೆಯನ್ನ ಕೊಡಬೇಕು. ಅದನ್ನ ಸರಿಯಾಗಿ ಗುಣಮಟ್ಟದ ಆಹಾರವನ್ನ ಕೊಡೋದನ್ನ ಮೊದಲು ಇಲಾಖೆ ಮತ್ತು ಸರ್ಕಾರ ಕಲಿಬೇಕು. ಅದು ಬಿಟ್ಟು ಒಂದು ರೀತಿಯಲ್ಲಿ ಈ ಗೌರ್ಮೆಂಟು ಮಕ್ಕಳ ಪೋಷಕರಿಂದ 100 ರೂಪಾಯಿ ಕೊಡಿ ಅಂತ ಭಿಕ್ಷುಕರ ತರ ಹೋಗಿದ್ರು. ಈಗ ಮಕ್ಕಳನ್ನು ಕೂಡ ಅಲ್ಲೆಲ್ಲೋ ಅನ್ನ ಕೊಡ್ತಾರೆ, ಅಲ್ಲೆಲ್ಲೋ ಊಟ ರೆಡಿ ಮಾಡ್ತಾ ಇದ್ದಾರೆ, ಆ ಜಾತ್ರೆ ನಡೀತಾ ಇದೆ, ಅಲ್ಲೇನೋ ಹಬ್ಬ ನಡೀತಾ ಇದೆ, ನೀವು ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂದ್ರೆ ಇದು ಖಂಡಿತ ಕೂಡ ಆ ಮಕ್ಕಳ